ಸದ್ಗತಿಯಾಗಬೇಕೆಂದು ಪೂರ್ಣ ಇಚ್ಛಾ ಪರೇರಾದ ಇದ್ದವರು ಸದಾ ಸರ್ವದಾ ಅಖಂಡ ರಾಮನಾಮ ಸ್ಮರಣೆ ಮಾಡಬೇಕು. ಅಹೇತುಕ ಅವ್ಯಭಿಚಾರಣಿ ಶ್ರೀರಾಮ ಭಕ್ತಿ ಮಾಡಿ ಕೃತಾರ್ಥರಾಗಬೇಕು. ಈ ಘೋರ ಕಲಿಯುಗದಲ್ಲಿ ಪಾರಾಗಬೇಕಾದರೆ ಭಗವದ್ಭಕ್ತಿ ರಾಮನಾಮ ಸ್ಮರಣದ ಹೊರತು ಎರಡನೇ ಉಪಾಯ ಯಾವುದೂ ಇಲ್ಲ. ಆಯುಷ್ಯದ್ದು ಭರವಸೆ ಇಲ್ಲ. ಆದಷ್ಟು ತೀವ್ರವಾಗಿ ಕೃತಾರ್ಥರಾಗಲಿಕ್ಕೆ ಪ್ರಯತ್ನ ಮಾಡಬೇಕು. ಪಾರಮಾರ್ಥಕ್ಕೆ ಮೊದಲು ಸಾಧನಾ ಸತ್ಸಂಗತಿ. ಸಾಧು ಸಂಗತಿಯಿಂದ ರಾಮನಾಮ ಸ್ಮರಣ ಸದುಪದೇಶ ಅಹೋರಾತ್ರಿ ನಡೆದಿರುತ್ತದೆ. ಮತ್ತೆ ಬಂದಿರುವೆ. ನಮಸ್ಕಾರ ಶ್ರೀ ಬ್ರಹ್ಮ ಚೈತನ್ಯ